ಇವಾಗ ಅವ್ರು ಹೇಳ್ತಾ ಇದ್ರು ಕೂರ್ಗಲ್ಲಿ ತುಂಬಾ ರಿಸರ್ವ್ಡ್ ಇವರು, ಬಟ್ ಅಲ್ಲಿ ಹೋದಾಗ ತುಂಬಾ ತರ್ಲೆ ತುಂಟಾಟ ಮಾಡ್ತಿದ್ರು ಅಂತ. ಕ್ಯಾರೆಕ್ಟರ್ಗೋಸ್ಕರ ಹಾಗೆ ಚೇಂಜ್ ಆಗ್ಬಿಟ್ಟಿದ್ರ ನೀವು, ಹೇಗೆ? ಅಂದ್ರೆ ನನಗೆ ತುಂಬಾ ಖುಷಿ ಆ ಪಾತ್ರ ಬದಲಾಗೋದು, ತುಂಬಾ ಖುಷಿ. ಅದು ಏನೋ ಆ ಪಾತ್ರಕ್ಕೆ ಬದಲಾಗಿದ್ದು ಓಕೆ, ರಾಕ್ಷಸದ ಪಾತ್ರ ಬಂದಾಗ ಹಂಗ ಆಡ್ತಿದ್ರ? ರಾಕ್ಷಸನ್ ಪಾತ್ರ ಬಂದಾಗ ಅವ್ರಿಗೆ ಬರೀ ಅವ್ರಿಗೆ ಅವ್ರ ಭಾಷೆ ಮೇಲೆ ಹಿಡಿತ ತುಂಬಾ ಚೆನ್ನಾಗಿರೋದ್ರಿಂದ ತುಂಬಾ ಈಸಿ ಆಗೋಯ್ತು. ಪೌರಾಣಿಕ ಭಾಷೆ ಮತ್ತೆ ಡೈಲಾಗ್ಸು ಹಿ ಎಂಜಾಯ್ಡ್ ಇಟ್ ಥರಲಿ. ನಾನು ಕಿಶನ್ನೇ ಫುಲ್ ಅಂದ್ರೆ ಹಿಂಗ್ ಮಾತಾಡ್ಬೇಕು ಹಂಗ್ ಮಾತಾಡ್ಬೇಕು ಅಂತ, ಅಂದ್ರೆ ಪೌರಾಣಿಕ ಭಾಷೆ ಮೊದಲನೇ ಬಾರಿ ಆಗಿರೋದ್ರಿಂದ ನಾವು ಸ್ವಲ್ಪ ಕಾಶಿಯಸ್ ಆಗಿ ತುಂಬಾ ಕೇರ್ಫುಲ್ ಆಗಿ ಮಾಡ್ತಿದ್ರೆ ಯೂಸ್ ಟು ಟೇಕ್ ಇಟ್ ವೆರಿ ಈಸಿಲಿ. ಸೊ ಅವರ ತುಂಬ ಖುಷಿಯಿಂದನೇ ಮಾಡಿದ್ದಾರೆ. ಅಂದರೆ ರಾಕ್ಷಸ ಅದು ಹೇಳ್ತಾರಲ್ಲ, ಒಂದು ಮನುಷ್ಯನಲ್ಲಿ ಎಲ್ಲ ರೀತಿಯಾದ ಗುಣಗಳು ಇರುತ್ತೆ. ಎಸ್ಪೆಷಲಿ ಆ್ಯಕ್ಟರ್ಸ್ ಆದಾಗ ನಾವು ಎಲ್ಲವನ್ನೂ ಒಮ್ಮೊಮ್ಮೆ ಅದನ್ನ ಎಕ್ಸ್ಪ್ಲೋರ್ ಮಾಡೋವಂಥ ಅವಕಾಶ ಸಿಗುತ್ತೆ. ಅದು ಒಂದು ಬೆಸ್ಟ್ ಪಾರ್ಟ್ ಆಸ್ ಆ್ಯಕ್ಟರ್ಸ್. ನನಗೆ ಆಮೇಲೆ ಗೊತ್ತಾಯಿತು, ಈಗ ಕೂರ್ಗ್ ಪೋರ್ಷನಲ್ಲಿ ನಾನು ಹೊಸದಾಗಿ ದುಷ್ಯಂತ್ ಅವ್ರನ್ನ ನೋಡಿದ್ದು. ಸೊ ಆ ತರಲೆ ಅವೆಲ್ಲ ಸಿನಿಮಾಗೋಸ್ಕರ ಮಾಡ್ತಿದಾರ ಏನು ಎತ್ತ ಅನ್ನೋ ಒಂದು ಕನ್ಫ್ಯೂಷನ್ ಇತ್ತು. ಬಟ್ ಟುವರ್ಡ್ಸ್ ದಿ ಎಂಡ್ ನನಗೆ ಗೊತ್ತು ಇವಾಗ ಅವ್ರ ಹತ್ರ ಆ್ಯಕ್ಚುಲಿ ತರಲೆ ಗುಣಗಳಿದೆ, ಎಲ್ಲೆಲ್ಲಿ ಯಾವಾಗ ಬೇಕೋ ಅಲ್ಲಿ ಮಾತ್ರ ತೋರಿಸ್ತಾರೆ. ಎಷ್ಟು ನಿಮ್ಮ ಬಗ್ಗೆ ಎಷ್ಟು ಚಂದ ಹೇಳ್ತಿದ್ದಾರೆ, ನಾವೆಲ್ಲ ತಪ್ಪಾಗಿ ಅನ್ಕೊಂಡಿದ್ವಿ ನಿಮ್ಮನ್ನ. ಪುಸ್ತಕ ಓದ್ದಂಗೆ ಓದ್ಬಿಟ್ಟಿದ್ದಾರೆ. ಹೇಳ್ತಾ ಇದ್ರ ಅಂದ್ರೆ ಪಾತ್ರಕ್ಕೋಸ್ಕರ ಅಷ್ಟು ಆಫ್ ಕ್ಯಾಮ್ರಾದಲ್ಲೂ ನೀವು ಪಾತ್ರ ಹಾಗೆ ಇರ್ತಾ ಇದ್ರ, ಅಷ್ಟು ಪ್ರಿಪೇರ್ ಆಗ್ತಿದ್ರ? ನಾನು ಇದರಲ್ಲೂ ಅಷ್ಟೇ, ಇದಾಯ್ತಾ ಇದಾದ್ಮೇಲೆ ನಂತರ ಕರಾವಳಿ ಭಾಗದಲ್ಲಿ ಚಿತ್ರೀಕರಣ ಆಯಿತು. ಸೊ ಅಲ್ಲಿ ಹೋಗಿ ನಾನು 2-2.5 ತಿಂಗಳು ಮುಂಚೆನೇ ಹೋಗ್ಬಿಟ್ಟಿದ್ದೆ. ಹೋಗಿ ಅಲ್ಲಿ ಕಂಬಳ ಓಡಿಸೋದು ಕಲಿತಿದ್ದೆ, ಹೊಳೆಗಳಲ್ಲಿ ಅವ್ರ ಜೊತೆ ಸ್ನಾನ ಮಾಡ್ತಿದ್ದೆ, ಅವ್ರ ಜೊತೆ ಊಟ ಮಾಡಿಕೊಂಡು ಆ ಹಳ್ಳಿಗಳಲ್ಲಿ ಇದ್ಕೊಂಡು, ಸೊ ಅವ್ರ ಆಚಾರ ವಿಚಾರನ ಅರ್ಥ ಮಾಡ್ಕೊಳ್ಳೋಣ ಅಂತ ಆ ಥರ ಇದ್ದೆ. ಸೊ ಇವರು ಆಮೇಲೆ ಬಂದರು, ಬಂದೊಂದು ಅರ್ಧ ಗಂಟೆ ಆಯಿತು, ಎಲ್ಲೋದ್ರು ದುಷ್ಯಂತ್, ಎಲ್ಲೋ ಮಾತೇ ಕೇಳ್ತಿಲ್ವ, ಇಲ್ಲೇ ಇದ್ರೆ ಅರ್ಧ ಗಂಟೆ ಆಯ್ತು ಇವ್ರು ಬಂದು ಮಾತೇ ಆಡ್ತಿಲ್ಲ ಅಂದ್ರೆ ನಂಗೆ ನಂಬಕ್ಕೆ ಆಗ್ತಿಲ್ವಲ್ಲ, ಅರ್ಧ ಗಂಟೆ ಅಂದ್ರೆ ದುಷ್ಯಂತ್ ಮಾತಾಡ್ದಂಗಿದ್ದಾರೆ ಅಂದರೆ ಆ ಪಾತ್ರಕ್ಕೆ ಹತ್ರ ತುಂಬ ಡಿಗ್ನಿಫೈಡ್ ಆಗಿ ಎಷ್ಟು ಬೇಕೋ ಅಷ್ಟೇ ಮಾತಾಡೋದು, ಎಷ್ಟು ಬೇಕೋ ಒಂಥರ ರಿಸರ್ವ್ಡ್ ಆಗಿ ಆ ಪಾತ್ರ. ಸ್ವತಂತ್ರ ಸಂಗ್ರಾಮದ ಸಂದರ್ಭದಲ್ಲಿ ಒಬ್ಬ ಕಂಬಳ ಓಡಿಸೋ ಒಂದು ಪಾತ್ರ, ಅವನ್ನ ಒಂದು ಪ್ರೇಮ ಕಾವ್ಯ ಈ ಥರದ್ದು ಆ ಪಾತ್ರದಲ್ಲಿ ಇಳ್ದಿದ್ದೆ ನಾನು. ನನಗೆ ಎಕ್ಸೈಟ್ಮೆಂಟ್ ಅದೇನೆ, ಒಂದು ಪಾತ್ರ ಒಪ್ಕೊಳ್ಳೋದಕ್ಕೆ ಮಾಡೋದಕ್ಕೆ. ಸೊ ನಮ್ದೊಂದು ಕ್ಯಾರೆಕ್ಟರ್ ಅಂತ ಇರುತ್ತೆ ಅಲ್ವಾ ಮೇಡಮ್, ನಮಗೊಂದು ಜನ್ಮ, ನಮ್ದು ಈ ಥರ ಕ್ಯಾರೆಕ್ಟರ್ ಅಂತ ಇದೆ. ಇದಲ್ಲದಲ್ಲೇ ಬೇರೆ ಥರ ಮಾಡಬೇಕು ಅಂದರೆ ಹೌದು ಅಲ್ವಾ? ಈಗ ನಮ್ಮ ಮನಸ್ಸಲ್ಲಿ ಅವ್ರು ಹೇಳ್ದಂಗೆ ಎಲ್ಲ ಥರದ ಭಾವನೆಗಳು ಮತ್ತು ಎಲ್ಲ ಥರದ ಕ್ಯಾರೆಕ್ಟರ್ಸು ಇರುತ್ತೆ ಎಲ್ಲ ಮನುಷ್ಯನಲ್ಲೂ. ಆದರೆ ನಮ್ಮದು ಒಂದಷ್ಟು ಪ್ರಾಮಿನೆಂಟ್ ಸ್ವಭಾವಗಳು ಹೊರಗಡೆ ಪ್ರದರ್ಶನ ಆಗ್ತಿರ್ತವೆ, ಇನ್ನೊಂದಷ್ಟು ಇರ್ತವೆ ಒಳಗಡೆ. ಅದು ಪ್ರದರ್ಶನ ಮಾಡೋದಕ್ಕೆ ಅವಕಾಶ ಸಿಕ್ಕಿರೋದಿಲ್ಲ ಅಥವಾ ಮಾಡಂಗಿಲ್ಲ ಅನ್ನೋ ಪರಿಸ್ಥಿತಿಗೆ ಮಾಡಿರೋದಿಲ್ಲ. ಆದರೆ ಅದು ಬೇರೆ ಪಾತ್ರ ಸಿಕ್ಕಿ ಆ ಒಂದು ಸ್ವಭಾವಗಳನ್ನ ಪ್ರದರ್ಶನ ಮಾಡೋಕ್ಕೆ ಅವಕಾಶ ಸಿಕ್ಕಿದ್ರೆ ಹೆಂಗಿರುತ್ತೆ? ನಾನು ಯೋಚನೆ ಮಾಡ್ತಿರೋದು ನಿಮ್ಮ ಅಮ್ಮನ ಬಗ್ಗೆ ಯೋಚನೆ ಮಾಡ್ತಿದ್ವಿ. ಒಂದೊಂದು ಶೆಡ್ಯೂಲ್ ಆದ್ಮೇಲೆ ಒಂದೊಂದು ಅವತಾರದಲ್ಲಿ ನೀವು ಒಂದೊಂದು ಥರ ಬಿಹೇವ್ ಮಾಡ್ಬೇಕಾದ್ರೆ ಅವ್ರಮ್ಮ ಮುಂಚೆ ಚೆನ್ನಾಗಿದ್ದಲ್ಲ, ಇವ್ನು ಯಾಕೆ ಸಿನಿಮಾ ಮಾಡಕ್ ಹೋಗಿ ಹಿಂಗೆ ಆಡ್ತಿದ್ದಾರೆ, ನಿಮ್ಮಮ್ಮ ಪಾಪ ಅದೆಷ್ಟು ಟಾರ್ಚರ್ ತಡ್ಕೊಂಡ್ರು. ನೀವು ಪ್ರತಿ ಸಲ ಒಂದೊಂದು ಶೆಡ್ಯೂಲಲ್ಲಿ ಒಂದೊಂದು ಥರ ಹೋದಾಗ ನಿಮ್ಮಮ್ಮ ಏನೇನು ಅನ್ಕೊಂಡ್ರು. ನನಗೆ ನಿಮ್ಮಪ್ಪ ಆ್ಯಕ್ಚುಲಿ ತುಂಬ ಇಷ್ಟ. ಅದು ನಿಮ್ಮ ಟೀಸರ್ ಲಾಂಚಲ್ಲಿ ನಿಮ್ಮಪ್ಪ ಮಾತಾಡಿದ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ, ಎಷ್ಟು ಚಂದ ಮಾತಾಡಿದ್ದಾರೆ ಅಂತ. ನೀವು ಇಂಡಸ್ಟ್ರಿ ಬರೋದು ಅಪ್ಪಂಗೆ ಇಷ್ಟ ಇರಲಿಲ್ಲ, ಓಕೆ. ಬಟ್ ಇವಾಗ ಅಂದರೆ ಗತವೈಭವ ಟ್ರೇಲರ್ ಟೀಸರ್ ರಿಲೀಸ್ ಆಯಿತು, ಎಲ್ಲ ಕಡೆ ಗತವೈಭವ ಸೌಂಡ್ ಮಾಡ್ತಾ ಇದೆ, ಎಲ್ಲಿ ನೋಡಿದ್ರು ಗತವೈಭವ ಅದೇ ಸೌಂಡು. ಇಷ್ಟೆಲ್ಲ ಕೇಳಿದ್ಮೇಲೆ ಏನಾದರೂ ಅಪ್ಪ ಹೇಳಿದ್ರ ಬಿಡು ಅಟ್ಲೀಸ್ಟ್ ಒಂದು ಒಳ್ಳೆ ಸಿನಿಮಾ ಮಾಡಿದ್ಯಾ ಅಂತ? ಇಲ್ಲ, ಈಗಲೂ ಹೇಳಿಲ್ವಾ? ಅಯ್ಯೋ, ಸಿನಿಮಾ ಚರ್ಚೆ ಇಲ್ಲ ನಮ್ಮ ಮನೆಯಲ್ಲಿ. ಬಹುಶಃ ಸಿನಿಮಾನ ಅವ್ರು ಕಣ್ಣಾರೆ ನೋಡಿ ಆಮೇಲೆ ಅವರ ಸ್ನೇಹಿತರು ಅವ್ರ ಬಳಗ ಎಲ್ಲ ನೋಡಿ ಚೆನ್ನಾಗಿದೆ ಅಂತ ಒಪ್ಕೊಂಡು ಎಲ್ಲ ಹೇಳಿದ್ರೆ ಅವಾಗ ಬಹುಶಃ ಅವ್ರಿಗೆ ಖುಷಿ ಆಗ್ಬೋದು ಅನ್ಸುತ್ತೆ. ಅದಕ್ಕೆ ಕಾಯ್ತಿರೋದು ಎಲ್ಲ ಗಂಡು ಮಕ್ಳಿಗಂತೂ ಪರ್ಟಿಕ್ಯುಲರ್ ಆಗಿ ಅವ್ರ ತಂದೆದಿರ ಹತ್ರ ಶಬಾಷ್ ಅನ್ಸ್ಕೊಳ್ಳೋದು, ಬೆಂತಡ್ಸ್ಕೊಳ್ಳೋದು, ಅಥವಾ ಬೇರೆಯವ್ರ ಹತ್ರ ನಮ್ಮ ಮುಂದೆ ಹೇಳೋದಲ್ಲಿದ್ರು ನನ್ನ ಮಗನಪ್ಪ ಅಂತ ಹೇಳಿಸ್ಕೊಳ್ಳೋದಿದೆಯಲ್ಲ, ಅದಕ್ಕಿಂತ ದೊಡ್ಡದು ಇನ್ನೇನೂ ಇಲ್ಲ. ನೀವು ಎಷ್ಟು ದುಡ್ಡು ಕೊಟ್ಟರು, ಯಾರು ಬಂದು ಏನು ಹೊಗಳಿದ್ರು ನಿಮ್ಮ ಅಪ್ಪ ಹೊಗಳದಷ್ಟು ಖುಷಿ ಆಗೋದು ಇನ್ನು ಯಾವುದಕ್ಕೂ ಸಮ ಇಲ್ಲ. ಗಂಡು ಮಕ್ಳಿಗೆ ಅಂತಲ್ಲ, ಹೆಣ್ಮಕ್ಳಿಗೂ ನಮಗೂ ಇರತ್ತೆ. ನೀವೇನು ಗಂಡು ಮಕ್ಳು, ನಮಗೂ ಅಷ್ಟೇ. ನಮ್ಮಪ್ಪ ಅಥವಾ ನಮ್ಮಮ್ಮ ನಮ್ಮನ್ನ ಹೊಗಳಿದ್ರೆ ಅದಕ್ಕಿಂತ ಖುಷಿ ಇನ್ನೇನಿದೆ. ಅದೇ ಗಂಡ್ ಮಕ್ಳಿಗೆ ಮಾತ್ರ ಸ್ಪೆಷಲ್ ಆಗಿ. ಈಗ ಈ ಸಿನಿಮಾ ಆದ್ಮೇಲೆ ಆಶಿಕಾ ಅವರಪ್ಪ ಹೋಗಿ ಎಂತ ಒಳ್ಳೆ ಕ್ಯಾರೆಕ್ಟರ್ ಮಾಡಿ ಎಷ್ಟು ಒಳ್ಳೆ ಸಿನಿಮಾ ಮಾಡಿದ್ಯಾ ಅಂತ ಹೇಳಿದ್ರು, ಅವ್ರಿಗೂ ಅಷ್ಟೇ ಖುಷಿ. ಖಂಡಿತ. ಅವರು ಇಷ್ಟು 20 ಸಿನಿಮಾಗಳ ಜರ್ನಿಯಲ್ಲಿ ಅದಾಗೋಗಿರುತ್ತೆ. ಆದರೆ ಗತವೈಭವದಲ್ಲಿ ಖಂಡಿತವಾಗ್ಲೂ ಅವ್ರಿಗೂ ಒಂದು ಬೇರೆ, ನಾನು ಇದನ್ನು ಮುಂಚೆನೂ ಹೇಳಿದ್ದೆ, ಎಲ್ಲ ಸಿನಿಮಾ ನೋಡಾದ್ಮೇಲೆ ಆಶಿಕಾ ತುಂಬ ಚೆಂದ ಕಾಣ್ತಿದ್ದಾರೆ, ಒಳ್ಳೆ ಮುದ್ದಾದ ಹುಡುಗಿ ಅಂತ ಈ ಥರ ಜನ ಮಾತಾಡ್ತಾರೆ. ಆದರೆ ಈ ಸಿನಿಮಾ ಗತವೈಭವ ಆದಮೇಲೆ ಆಶಿಕಾ ಅವ್ರ ನಟನೆ ಬಗ್ಗೆ ತುಂಬ ಚರ್ಚೆ ನಡೆಯುತ್ತೆ. ಈ ಥರದೊಂದು ಪರ್ಫಾರ್ಮೆನ್ಸ್, ಕನ್ನಡದೊಂದು ಹುಡುಗಿ, ಕನ್ನಡದೊಂದು ನಟಿ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ನನ್ನ ಅಭಿಪ್ರಾಯದಲ್ಲಿ ಬೇರೆ ಬೇರೆ
ಇಂಡಸ್ಟ್ರಿಗಳಲ್ಲೂ ಈ ಚರ್ಚೆ ಆಗುತ್ತೆ ಅವ್ರ ನಟನೆ ಬಗ್ಗೆ. ಸಿನಿಮಾ ರಿಲೀಸ್ಗೂ ಮುಂಚೆ ಇಷ್ಟು ಒಳ್ಳೆ ಕಾಂಪ್ಲಿಮೆಂಟ್ ಸಿಗ್ತಾ ಇದೆ ನಿಮ್ಮ ನಟನೆ ಬಗ್ಗೆ. ಅವರು ಇದ್ರಲ್ಲೂ ಹೇಳಿದ್ರು ಅನ್ಸುತ್ತೆ, ಟೀಸರ್ ಲಾಂಚ್ ಇವೆಂಟಲ್ಲೂ ಅವ್ರು ಅದನ್ನ ಹೇಳ್ತಾ ಇದ್ರು, ಆಶಿಕ್ ಅವ್ರು ತುಂಬಾ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಅಂತ. ಇವರಷ್ಟೇ ಅಲ್ಲ, ಸಿಂಪಲ್ ಸುನಿ ಸರ್ ಕೂಡ ಹೇಳ್ತಾ ಇದ್ರು. ಸಿನಿಮಾ ತಂಡದವ್ರು ತುಂಬಾ ಜನ ಮಾತಾಡ್ತಿದ್ದಾರೆ, ಆಶಿಕ್ ಅವ್ರು ತುಂಬಾ ಚೆನ್ನಾಗಿ ನಟನೆ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಅಂತ. ಎಷ್ಟು ಖುಷಿ ಆಗ್ತದೆ ಸಿನಿಮಾ ರಿಲೀಸ್ಗೂ ಮುಂಚೆ ಇಷ್ಟು ಒಳ್ಳೆ ಕಾಂಪ್ಲಿಮೆಂಟ್ ಸಿಗೋದು, ಎಷ್ಟು ಖುಷಿ ಆಗುತ್ತೆ. ತುಂಬಾ ಖುಷಿ ಅನ್ಸುತ್ತೆ. ಐ ಥಿಂಕ್ ನಮ್ಮಲ್ಲಿ ಕೆಲಸ ಮಾಡೋರಿಗೆ ಗೊತ್ತಾಗ್ಬಿಡುತ್ತಲ್ವಾ ಈ ಸೀನ್ ವರ್ಕ್ ಆಗ್ತಿದೆಯೋ ಅಲ್ವಾ, ಈ ಕ್ಯಾರೆಕ್ಟರ್ ವರ್ಕ್ ಆಗ್ತಿದೆಯೋ ಇಲ್ವೋ ಅಂತ. ಸೊ ಐ ಥಿಂಕ್ ದೇ ಆರ್ ಲೈಕ್ ದ ಫಸ್ಟ್ ಆಡಿಯನ್ಸ್ ನಮಗೆ. ಸೊ ಅವರೆಲ್ಲರೂ ಹೇಳಿದಾಗ ಒಂಥರ ಖುಷಿ ಅನಿಸುತ್ತೆ. ಆ್ಯಂಡ್ ಪರ್ಸ್ನಲಿ ನಮಗೂ ಸಮ್ವೇರ್ ಡೀಪ್ ಇನ್ಸೈಡ್ ಗೊತ್ತಿರುತ್ತಲ್ವ, ಒಂದು ಇನ್ಸ್ಟಿಂಕ್ಟ್ಸ್ ದಟ್ ಈ ಕ್ಯಾರೆಕ್ಟರ್ ಚೆನ್ನಾಗಿ ಬರ್ತಿದೆ, ಇಟ್ಸ್ ಶೇಪಿಂಗ್ ಔಟ್ ವೆಲ್, ಚೆನ್ನಾಗಿ ಸೀನ್ಸ್ ಎಲ್ಲ ಚೆನ್ನಾಗಿ ಬರ್ತಿದೆ ಅಂತ. ಸೊ ನಾನು ತುಂಬಾ ಪರ್ಸ್ನಲಿ ಎಂಜಾಯ್ ಮಾಡ್ಕೊಂಡು ಮಾಡಿದಂಥ ಎಲ್ಲ ಪಾತ್ರಗಳನ್ನು ತುಂಬಾ ಎಂಜಾಯ್ ಮಾಡ್ಕೊಂಡು ಮಾಡಿರೋವಂಥದ್ದು. ಸೊ ನನಗೆ ಪರ್ಸ್ನಲಿ ಆಸ್ ಅನ್ ಆ್ಯಕ್ಟರ್ ಕಂಪ್ಲೀಟ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಈ ಸಿನಿಮಾದಲ್ಲಿ ಮಾಡಿರೋದು. ಆ್ಯಂಡ್ ಅಂದರೆ ಇವರೆಲ್ಲ ಹೇಳಿರೋದು ನೋಡಿ ನಂಗೆ ಒಂದು ಸ್ವಲ್ಪ ಇವಾಗ ಜನಗಳು ಏನು ಹೇಳ್ತಾರೋ ಅಂತ ಏನು ಇಲ್ಲ, ಆರಾಮಾಗಿ ಏನು ಮೈಂಡ್ ಸೆಟ್ಟಲ್ಲಿ ಹೋಗಿ ಕುತ್ಕೊಂಡು ನೋಡಿದ್ರೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಇವಾಗ ನಿಮ್ಮ ನಟನೆ ಬಗ್ಗೆ ಇಷ್ಟೆಲ್ಲ ಕಾಂಪ್ಲಿಮೆಂಟ್ಸ್ ಇತ್ತು, ನನಗೆ ದುಷ್ಯಂತ್ ಅವ್ರ ನಟನೆ ಬಗ್ಗೆ ಹೇಳಿ. ಬಿಕಾಸ್ ಅವರು ತುಂಬ ವೆಲ್ ಪ್ರಿಪೇರ್ಡ್ ಆಗಿ ಬಂದಿರೋದು. ಅವ್ರ ಕ್ಲಾರಿಟಿ ನಂಗೆ ತುಂಬ ಇಷ್ಟ ಆಯಿತು. ಅಂದರೆ ಕತೆ ಆಗಿರಲಿ, ಸಿನಿಮಾ ತಂಡ ಆಗಿರಲಿ, ಸಿನಿಮಾ ಹೇಗೆ ಬರಬೇಕು, ಡೈರೆಕ್ಟರ್ ಹೇಗೆ ಸಿನಿಮಾ ಮಾಡಬೇಕು, ಹೀರೋಯಿನ್ ಹೇಗೆ ಸಿನಿಮಾ ಮಾಡಬೇಕು, ತಾನು ಹೇಗೆ ಆ್ಯಕ್ಟ್ ಮಾಡಬೇಕು, ನಿಮ್ಗೆ ಆ್ಯಕ್ಚುಲಿ ಕ್ಲಾರಿಟಿ ನಂಗೆ ತುಂಬ ಇಷ್ಟ ಆಯಿತು. ಬಿಕಾಸ್ ತುಂಬ ಜನ ಸಿನಿಮಾ ಮಾಡಬೇಕು, ಅವಕಾಶ ಸಿಕ್ಕಿದ್ರೆ ಮಾಡಿಬಿಡೋಣ ಅಂತ ಬರೋದ್ರಲ್ಲಿ ನೀವು ತುಂಬ ಕ್ಲಾರಿಟಿ ಇಟ್ಕೊಂಡು ತುಂಬ ಚೆನ್ನಾಗಿ ತಯಾರಿ ನಡೆಸ್ಕೊಂಡು ನೀವು ಬಂದಿರೋದು ಆ್ಯಕ್ಚುಲಿ ಖುಷಿ ಆಯಿತು. ಸೊ ಇವಾಗ ಹೇಳಿ, ಅವ್ರದ್ದು ಮೊದಲನೇ ಸಿನಿಮಾ, ಸೊ 4 ಪಾತ್ರಗಳಲ್ಲಿ ನಟಿಸಿದ್ದಾರೆ. ಅವ್ರ ಆ್ಯಕ್ಟಿಂಗ್ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ಡೆಬ್ಯೂ ಆ್ಯಕ್ಟರ್ ಅಥವಾ ಸ್ಕ್ರೀನ್ ಮೇಲೆ ಹೊಸಬ ಅನ್ನೋ ಥರ ಕಾಣಿಸ್ತಾರ, ಅಥವಾ ಇಲ್ಲ ಆಲ್ರೆಡಿ ಒಂದು ಸಿನಿಮಾಗಳು ಮಾಡಿರೋ ನುರಿತ ನಟ ಅಂತ ಅನ್ನಿಸ್ತಾರ? ಇಲ್ಲ, ಖಂಡಿತವಾಗ್ಲೂ ಸಾಕಷ್ಟು ಪ್ರಿಪೇರ್ಡ್ ಆಗಿರೋದು ಕಾಣಿಸುತ್ತೆ ಸ್ಕ್ರೀನ್ ಮೇಲೆ. ದ ಎಫರ್ಟ್ಸ್ ದಟ್ ಈಸ್ ಪುಟ್ ಟು ಪ್ರಿಪೇರ್ ಆಲ್ ದಿಸ್ ವೈಲ್. ಈ 7-8 ವರ್ಷ ಅವ್ರು ಏನು ಪ್ರಿಪೇರ್ ಆಗಿದ್ದಾರೆ ಸಿನಿಮಾ ರಂಗಕ್ಕೆ ಬರಬೇಕು, ನಾನು ಹೀಗೆ ಬರಬೇಕು ಅಂತ ಅವರು ತುಂಬ ಒಳ್ಳೆ ಗುರಿ ಇಟ್ಕೊಂಡು ಬಂದಿದ್ದಾರೆ. ಆ್ಯಂಡ್ ಅದೇ ಥರದ್ದು ಅವ್ರ ಸ್ಕ್ರಿಪ್ಟ್ ಕೂಡ ಸಿಕ್ಕಿದೆ ಲಕ್ಕೀಲಿ. ಆ್ಯಂಡ್ ಸುನಿ ಸರ್ ಅಂತ ಒಂದು ಡೈರೆಕ್ಟರ್ ಜೊತೆಗೆ ಅವ್ರ ಗೈಡೆನ್ಸಲ್ಲಿ ಈಸ್ ಬೀಯಿಂಗ್ ಲಾಂಚ್. ಸೊ ಐ ಥಿಂಕ್ ಎವ್ರಿಥಿಂಗ್ ಇಸ್ ಫಾಲನ್ ಇನ್ ಟು ಪ್ಲೇಸ್. ಆ್ಯಂಡ್ ಅವರು ನಾನು ಆವಾಗಲೇ ಹೇಳ್ದಂಗೆ ಆ ಕೂರ್ಗ್ ಪೋರ್ಷನಲ್ಲಿ ಹೋಗಿ ಇವ್ರು ನಿಜವಾಗ್ಲೂ ಈ ಥರ ಇರಿಟೇಟಿಂಗ್ ಕ್ಯಾರೆಕ್ಟರಾ ಅಂತ, ಬಿಕಾಸ್ ನಂಗೆ ಅವರು ಹೇಗೆ ಅಂತ ಗೊತ್ತಿಲ್ಲ ಆ ಮುಂಚೆ. ಸೊ ನಿಜವಾಗ್ಲೂ ಸೊ ದಟ್ ಮೀನ್ಸ್ ಹಿ ಈಸ್ ಡೂಯಿಂಗ್ ಹಿಸ್ ಜಾಬ್ ವೆಲ್. ಐ ಥಿಂಕ್ ಆ ಒಂದು ಸೀಕ್ವೆನ್ಸಲ್ಲಿ ನಾನು ಹೇಳಲೇಬೇಕು, ಬಿಕಾಸ್ ಆವಾಗ ಒಂದು 3-4 ಡೇಸ್ ಅಷ್ಟೇ ಆಗಿತ್ತು ನಾವು ಶೂಟ್ ಶುರು ಮಾಡಿ. ಆ್ಯಂಡ್ ದಟ್ಸ್ ಅ ವೆರಿ ಇಂಪಾರ್ಟೆಂಟ್ ಸೀಕ್ವೆನ್ಸ್. ನಾನು ಅವರು ಇಬ್ಬರೂ ರಿಹರ್ಸ್ ಮಾಡ್ತಾಯಿದ್ವಿ. ಸುನಿ ಸರ್ ಅಲ್ಲೇ ಇದ್ದರು, ಮಾನಿಟರ್ ಸಹ ಎಲ್ಲ, ಕ್ಯಾಮ್ರಾ ವಾಸ್ ನಾಟ್ ರೋಲಿಂಗ್. ಸೊ ನಾವಿಬ್ಬರು ರಿಹರ್ಸ್ ಮಾಡ್ತಿದ್ವಿ. ಹಿ ವಾಸ್ ಸೋ ಇನ್ವಾಲ್ವ್ಡ್ ಆಸ್ ಅನ್ ಆ್ಯಕ್ಟರ್. ಆ್ಯಂಡ್ ನಾನು ನೋಡ್ತಾ ಒಂಥರ ನಾನು ಅಷ್ಟು ಇನ್ವಾಲ್ವ್ ಆಗಿ, ಡೈರೆಕ್ಟರ್ ಹೇಳದೇ ಇದ್ರೂ ದೇ ವಾಸ್ ಅ ಸಿಚುವೇಶನ್ ದಟ್ ವಿ ಬೋತ್ ಜಂಪ್ಡ್ ಇನ್ ಟು ಇಟ್. ಲೈಕ್ ಒಂಥರ ಅದು ನಮಗೆ ಗೊತ್ತಿಲ್ಲದಂಗೆ ಅದು ನಡೆದ್ಬಿಡ್ತು. ಸೊ ಸುನಿ ಸರ್ ವಾಸ್ ಲೈಕ್ ಪರ್ಫೆಕ್ಟ್, ಇದೇ ಮಾಡಿ, ಇದು ಚೆನ್ನಾಗಿದೆ ಅಂತ ದಟ್ ಹಗ್ ಸೀಕ್ವೆನ್ಸ್. ಅದೊಂಥರ ಇಬ್ರು ಪ್ಲಾನ್ ಮಾಡಿಲ್ಲ. ಬಿಕಾಸ್ ಯೂಶಲಿ ಯಾವ್ದಾರ ಆ್ಯಕ್ಟರ್ಸ್ ಆದರೆ ಓಕೆ, ನಾನು ಹಿಂಗೆ ಬಂದು ಕೈ ಹಿಡ್ಕೋತೀನಿ, ಹೀಗೆ ಹಿಡ್ಕೋತೀನಿ, ನಾನು ಈ ಎಕ್ಸ್ಪ್ರೆಷನ್ ಮಾಡ್ತೀನಿ, ಅದಕ್ಕೆ ನೀವು ಹಿಂಗೆ ರಿಯಾಕ್ಟ್ ಮಾಡಿ. ಸೊ ದೇರ್ ಇಸ್ ಆಲ್ವೇಸ್ ದಟ್ ಥಿಂಗ್ ಅಲ್ಲ. ಸೊ ಒಂದು 2ನೇ-3ನೇ ದಿನಕ್ಕೇ ನಮಗೆ ಅಷ್ಟರ ಮಟ್ಟಿಗೆ ರ್ಯಾಪೋ ಸಿಕ್ಕಿದ್ದು. ಹಿ ವಾಸ್ ಸೋ ಇನ್ವಾಲ್ವ್ಡ್ ಆಸ್ ಅನ್ ಆ್ಯಕ್ಟರ್. ನನಗೆ ಅಷ್ಟು ಇಷ್ಟು ವರ್ಷ ನಾನು ಮೂವೀಸ್ ಮಾಡ್ಕೊಂಡು ಬಂದಿದ್ದೀನಿ. ನನಗೆ ಒಂದು ಆ ಸೀನಲ್ಲಿ ಸಿಚುವೇಶನ್ ಬಂದಿದ ತಕ್ಷಣ ಸ್ವಿಚ್ ಆಗೋಕ್ಕೆ ಇಟ್ಸ್ ವೆರಿ ಈಸಿ, ಲುಕಿಂಗ್ ಎಟ್ ವಾಟ್ ಐ ಹ್ಯಾವ್ ಡನ್ ಟಿಲ್ ನೌ. ಬಟ್ ಅವರಿಗೆ ಆ ರೀತಿಯಾದ ಎಕ್ಸ್ಪೀರಿಯನ್ಸ್ ಇಲ್ಲದೆ ಇರೋದು, ಪ್ರಾಬಬ್ಲಿ ಬಿಕಾಸ್ ಅವರು ಥಿಯೇಟರ್ ಬ್ಯಾಕ್ಗ್ರೌಂಡಿಂದ ಬಂದಿರೋದಾಗಿರಲಿ, ಅವ್ರು ಸಾಕಷ್ಟು ಪ್ರಿಪ್ರೇಷನ್ಸ್ ಮಾಡಿರೋದ್ರಿಂದ ಐ ಥಿಂಕ್ ಇಟ್ ಫೆಲ್ಟ್ ವೆರಿ ಈಸಿ ಟು ವರ್ಕ್ ವಿತ್ ಹಿಮ್. ಆ್ಯಂಡ್ ಅವ್ರು ಅಷ್ಟು ಇನ್ವಾಲ್ವ್ಡ್ ಆಗಿರೋದ್ರಿಂದ ನನಗೂ ಕನ್ವಿನ್ಸಿಂಗ್ ಆಗಿ ಐ ಡೆಂಟ್ ಲುಕ್ ಎಟ್ ಹಿಮ್ ಆಸ್ ದುಷ್ಯಂತ್. ಆ ಕ್ಯಾರೆಕ್ಟರ್ ಆಗಿ, ಪುರಾತನ್ ಕ್ಯಾರೆಕ್ಟರ್ ಆಗಿ, ನಾನು ಆಧುನಿಕ ಕ್ಯಾರೆಕ್ಟರ್ ಆಗಿ, ವಿ ಜಸ್ಟ್ ವೆಂಟ್ ವಿತ್ ದ ಫ್ಲೋ. ಅದು ನನಗೆ ಈಗಲೂ ಸಮ್ಟೈಮ್ಸ್ ಐ ಫೀಲ್ ದಟ್ ಈಸ್ ಆಲ್ ವೆರಿ ಮ್ಯಾಜಿಕಲ್ ಅಲ್ವಾ ಸಿನಿಮಾಲ್ಲಿ ನಡೆಯುವಂಥದ್ದು ಅಂತ. ಸೊ ಈಸ್ ವೆರಿ ವೆರಿ ಗುಡ್ ಆ್ಯಸ್ ಅನ್ ಆ್ಯಕ್ಟರ್. ಫಸ್ಟ್ ಸಿನಿಮಾ ಅಂತ ಮಾತ್ರ ಖಂಡಿತವಾಗ್ಲೂ ಅನ್ಸಲ್ಲ. ಮುಂಚೆ ಅದರ ಸಿನಿಮಾ ಮಾಡಿದಾರಾ ಅಂತಾನೂ ಏನಾದ್ರು ಡೌಟ್ ಬರುತ್ತೇನೋ, ಬಿಕಾಸ್ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅವ್ರು ಆಗಲೇ ಹೇಳಿದಾಗೆ ಯೂಶಲಿ ಸಿಂಪಲ್ ಸುನಿ ಸರ್ ಯಾವ್ಯಾವ ಹೀರೋನ ಅವರು ಇಂಟ್ರೊಡ್ಯೂಸ್ ಮಾಡಿದಾರೋ ಅವರೆಲ್ಲರೂ ತುಂಬ ಒಳ್ಳೆ ಕಲಾವಿದರಾಗಿದ್ದಾರೆ. ಇವತ್ತು ನಮ್ಮ ಇಂಡಸ್ಟ್ರಿಯಲ್ಲಿ ತುಂಬ ಒಳ್ಳೆ ಕಲಾವಿದರಾಗಿ ಉಳ್ಕೊಂಡಿದ್ದಾರೆ. ಸೊ ನಿಮ್ಮನ್ನು ಲಾಂಚ್ ಮಾಡ್ತಿದ್ದಾರೆ ಅಂದರೆ ಆಬ್ವಿಯಸ್ಲಿ ಅವರಿಗೆ ಆ ನಂಬಿಕೆ ಇದೆ ನೀವು ಒಳ್ಳೆ ಕಲಾವಿದರಾಗ್ತೀರಾ ಅಂತ. ಈಗ ಅವ್ರು ನಿಮ್ಮ ನಟನೆ ಬಗ್ಗೆ ಹೇಳಿದರು. ಸೊ ಇವಾಗ ನಿಮ್ಮ ಕೂಸು 5 ವರ್ಷದಿಂದ ಎಫರ್ಟ್ ಹಾಕಿದ್ದೀರಾ, ಕಷ್ಟಪಟ್ಟಿದ್ದೀರಾ, ಇಷ್ಟಪಟ್ಟು ಸಿನಿಮಾ ಮಾಡಿದ್ದೀರಾ. ಸೊ ಸಿನಿಮಾ ರಿಲೀಸ್ ಆಗ್ತಿದೆ. ಸೊ ಇವಾಗ ಎಷ್ಟು ಖುಷಿ ಇದೆ, ಎಷ್ಟು ಭಯ ಇದೆ, ಏನೇನು ಅನ್ನಿಸ್ತಾ ಇದೆ ಒಳಗಡೆ? ಖುಷಿ ಖಂಡಿತವಾಗ್ಲೂ ಇದೆ. ನಾನು 2017
ಸಿನಿಮಾ ಮಾಡಬೇಕು ಅಂತ ಶುರು ಮಾಡ್ಕೊಂಡು ನನ್ನ ತಯಾರಿ ಶುರು ಮಾಡಿದ್ದು 8 ವರ್ಷ ಆಯಿತು. ಸುನಿ ಸರ್ ಜೊತೆ ಪ್ರಯಾಣ ಪ್ರಾರಂಭ ಮಾಡಿ 5.5 ವರ್ಷ ಆಯಿತು. ಗತವೈಭವ ಚಿತ್ರೀಕರಣ ಪ್ರಾರಂಭ ಮಾಡಿ 3.5 ವರ್ಷ ಆಯಿತು. ಸುಮಾರು 100 ದಿನಗಳ ಕಾಲ ಚಿತ್ರೀಕರಣ ಮಾಡಿದ್ದೀವಿ. 1 ಗಂಟೆಗಳ ಕಾಲ VFX ಗ್ರಾಫಿಕ್ಸ್ ಇದೆ. ಸೊ ಬೇರೆ ಬೇರೆ ಕಡೆ ನಾವು ಒಂದು ಕಡೆ ಮಂಗಳೂರು, ಉಡುಪಿ, ಕುಂದಾಪುರ, ಈ ಯಾವುದು ಕಾರೈಕುಡಿ, ಪೋರ್ಚುಗಲ್ಲು, ಈ ರೀತಿ ಬೇರೆ ಬೇರೆ ಕಡೆ ಎಲ್ಲ, ಕೂರ್ಗು, ಚನ್ನಪಟ್ಟಣ ಎಲ್ಲ, ಇದು ರಾಮನಗರ, ತುಮಕೂರು, ಶ್ರೀರಂಗಪಟ್ಟಣ, ಇಲ್ಲೆಲ್ಲ ಚಿತ್ರೀಕರಣ ಮಾಡಿದ್ದೀವಿ. ಒಂದು ದೊಡ್ಡ ಪ್ರಯಾಣ ಆಗಿದೆ ನನಗೆ. ಹೇಗೆ ಆಶಿಕ್ ಅವರಾಗಿರ್ಬೋದು, ಸುನಿ ಸರ್ ಆಗಿರ್ಬೋದು. ಆಶಿಕಾ ನನಗೆ ಒಂದು ನಮ್ಮನೆ ಹುಡುಗಿ ಥರ ಭಾವನೆ. ಸುನಿ ಸರ್ ನನಗೆ ಸ್ವಂತ ಅಣ್ಣನ ಥರ. ನನಗೆ ಸುನಿ ಸರ್ ಆಗಿರ್ಬೋದು, ವಿಲಿಯಂ ಸರ್ ಆಗಿರ್ಬೋದು, ನಮಗೆ ಒಂಥರ ಅಣ್ಣನ ಥರ ಭಾವನೆ ಇರಲ್ಲ. ಸೊ ಇಡೀ ಒಂದು ತಂಡ ಒಂಥರ ನಮ್ಮ ಕುಟುಂಬ, ಇವರೆಲ್ಲ ನಮ್ಮ ಫ್ಯಾಮಿಲಿ, ನಮ್ಮ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಅನ್ನೋ ಥರ ಭಾವನೆ. ಒಂದು ಕಡೆ ಖುಷಿ ಸಿನಿಮಾ ಬರ್ತಾ ಇದೆ ಅನ್ನೋದು, ಇನ್ನೊಂದು ಕಡೆ ಈಗ ಮತ್ತೆ ನಾವು ಒಡನಾಟ ಮತ್ತೆ ಮುಗಿದೋಯ್ತಲ್ಲ ಈ ಪ್ರಯಾಣ ಅನ್ನೋಂಥ ಒಂದು ಸಣ್ಣ ನೋವು ಇದೆ. ನಾನು ಕೊನೆಯ ದಿನ ಚಿತ್ರೀಕರಣ ದಿನ ಒಂಥರ ಕಣ್ಣಲ್ಲಿ ನೀರು ತುಂಬ್ಕೊಂತು. ಇನ್ನು ಮತ್ತೆ ಬೇರೆ ಸಿನಿಮಾ ಸೆಟ್, ಬೇರೆ ಬೇರೆ ಸಿನಿಮಾಗಳೆಲ್ಲ ಈಗ ಮುಂದೆ ಲೈನಪ್ ಇದೆ. ಆದರೆ ಅದು ಗತವೈಭವ ಯಾವುದು ಅಲ್ವಲ್ಲ, ಇದೇ ತಂಡ ಇರೋದಿಲ್ಲ, ಮೋಸ್ಟ್ಲಿ ಸಣ್ಣ ಪುಟ್ಟ ಚೇಂಜಸ್ಗಳಿರ್ತವೆ. ಅದೊಂದು ಕಡೆ ಮನಸ್ಸಲ್ಲಿ ಒಂದು ಭಾರ ಅಂತ ಅನಿಸ್ತು. ಆದರೆ ಖುಷಿ ಇದೆ. ಒಂದು ಒಳ್ಳೆ ಕೆಲಸ ಮಾಡಿದಾಗ ಖುಷಿ ಜಾಸ್ತಿ ಇರುತ್ತೆ. ಆಮೇಲೆ ಆತಂಕ ಅಂದರೆ ಜನ ನೋಡಿ ಏನು ಹೇಳ್ತಾರೆ ಅನ್ನೋದ್ರ ಬಗ್ಗೆ ಆತಂಕ ಇಲ್ಲ, ಸತ್ಯವಾಗ್ಲೂ ಇಲ್ಲ. ಯಾಕೆಂದರೆ ನಾವು ಸಿನಿಮಾ ನೋಡಿದ್ದೀವಿ, ಜೊತೆಗೆ ನಮ್ಮ ಜಡ್ಜ್ಮೆಂಟ್ ಬಿಟ್ಬಿಡಿ. ಹೆತ್ತೋರಿಗೆ ಹೆಗಣ ಮುದ್ದು ಅನ್ನೋ ಹಾಗೆ ನಮ್ಮ ಜಡ್ಜ್ಮೆಂಟ್ ಬೇಡ. ನಮ್ಮ ಜೊತೆ ಒಂದಷ್ಟು ಜನನ ಕೂರಿಸ್ಕೊಂಡು ತೋರಿಸಿದ್ದೀವಿ. ಬೇರೆ ಬೇರೆ ಹಿನ್ನೆಲೆಯಿಂದ ಬಂದಿರೋಂಥ ಜನರನ್ನ ಕೂರಿಸಿ ಅವರ ಅಭಿಪ್ರಾಯಗಳನ್ನ ತೊಗೊಂಡಿದ್ದೀವಿ. ಸೊ ಅವರ ರಿಯಾಕ್ಷನ್ ಚೆನ್ನಾಗಿದೆ, ಪರವಾಗಿಲ್ಲ ಅಂತಲೂ ಹೇಳಿಲ್ಲ. ಒಂದು ಬೇರೆ ಮಟ್ಟದ ಪ್ರತಿಕ್ರಿಯೆ ಬಂದಿದೆ ಅವರಿಂದ, ತುಂಬ ಬೇರೆ ಮಟ್ಟದ ಪ್ರತಿಕ್ರಿಯೆ. ಅದನ್ನು ನೋಡಿದಾಗ ನಮ್ಗೆ ಗೊತ್ತು ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ ಅಂತ, ಬಟ್ ಈ ಮಟ್ಟದ ಸಿನಿಮಾ ಮಾಡಿದ್ದೀವಾ ಅನ್ನೋದು ಒಂದು ಖುಷಿ ಇದೆ. ಇನ್ನೊಂದು ಕೆಲವೇ ದಿನಗಳು ನೀವು ನವೆಂಬರ್ 14ಕ್ಕೆ ನೋಡ್ತೀರಾ, ಹೇಳ್ತೀರಾ. ನಮ್ಮ ಸಂದರ್ಶನದಲ್ಲಿ ನೀವು ಹಿಂಗೆ ಹೇಳಿದ್ರಿ ದುಷ್ಯಂತ್, ಖಂಡಿತ ನೀವೇನು ಹೇಳಿದ್ರು ಅದೆಲ್ಲ ಅಕ್ಷರಶಃ ಸತ್ಯ ಅಂತ ನೀವು ಹೇಳ್ತೀರಾ. ನೀವಾಗಲೇ ಹೇಳ್ತೀರಿ VFX ಬಗ್ಗೆ ಹೇಳ್ತಾ ಇದ್ರು. ಆಲ್ಮೋಸ್ಟ್ 1 hour VFX ವರ್ಕ್ ಇದೆ ಅಂತ ನಿಮ್ಮ ಸಿನಿಮಾಗೆ. ಐ ಥಿಂಕ್ ಅದು ತುಂಬ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಸೊ ಆ VFX ಬಗ್ಗೆ ಹೇಳಿ. ನಮ್ಮಲ್ಲಿ ಪುಷ್ಪ ಸಿನಿಮಾ VFX ಮಾಡಿರುವಂಥ ತಂಡ ರೇಡಿಯನ್ಸ್ ಎಫೆಕ್ಟ್ಸ್, ನಿರ್ಮಲ್ ಅವರು VFX ಮಾಡಿರುವಂಥದ್ದು. 1 ಗಂಟೆಗಳ ಕಾಲ ನಾನು ಆಗಲೇ ಹೇಳಿದ ಹಾಗೆ VFX ಒಂದು ಬೇರೆ ಲೋಕ, ಒಂದು ಬೇರೆ ಪ್ರಪಂಚ ಸೃಷ್ಟಿ ಮಾಡಬೇಕು ಅನ್ನೋದು. ಈಗ ಚಿಕ್ಕ ಮಕ್ಕಳು ಹಾಲಿವುಡ್ ಸಿನಿಮಾಗಳನ್ನ ಪದೇ ಏನಕ್ಕೆ ನೋಡ್ತಾರೆ ಹೇಳಿ? ಒಂದು ಫ್ಯಾಂಟಸಿ, ಒಂದು ಬೇರೆ ಲೋಕ, ನಾವು ದಿನ ನೋಡೋವಂಥದ್ದು ಅಲ್ಲ, ಏನೋ ಬೇರೆ ನೋಡ್ತಾ ಇದ್ದೀವಿ ಅನ್ನೋ ಕಾರಣಕ್ಕಲ್ಲ. ಸೊ ಹಾಗೆ ಗತವೈಭವದಲ್ಲೂ ಕೂಡ ಬೇರೆ ಲೋಕ ಇದೆ, ಒಂದು ಬೇರೆ ಪ್ರಪಂಚ ಇದೆ. ಸಮುದ್ರ ಮಂಥನ, ನಮ್ಮ ಪುರಾಣಗಳಲ್ಲಿ ಸನಾತನ ಧರ್ಮದ ಇತಿಹಾಸನ, ಈ ನೆಲದ ಇತಿಹಾಸ ಪುರಾಣಗಳಲ್ಲಿ ನಾವು ಸಮುದ್ರ ಮಂಥನದ ಬಗ್ಗೆ ಕೇಳಿದ್ದೀವಿ. ಅಲ್ಲಿ ಒಬ್ಬ ರಾಕ್ಷಸ ಮತ್ತು ಒಂದು ದೇವಕನ್ಯೆ ಅವ್ರ ನಡುವೆ ನಡೆಯುವಂಥ ಒಂದಷ್ಟು ವಿಚಾರಗಳು. ನಾವು ವಾಸ್ಕೋ ಡ ಗಾಮ ಭಾರತಕ್ಕೆ ಸಮುದ್ರ ಮಾರ್ಗ ಕಂಡಿಡಿದ ಅನ್ನೋದು ನಾವು ಕೇಳಿದ್ದೀವಿ, ಎಲ್ಲ ಪರೀಕ್ಷೆಗಳಲ್ಲಿ ಬರೆದಿದ್ದೀವಿ ಅದಕ್ಕೆ ಉತ್ತರಗಳನ್ನ. ಅದನ್ನು ನೀವು ಕಥೆಯಾಗಿ ತೆರೆ ಮೇಲೆ ನೋಡಿದ್ರೆ ಯಾವ ಥರ ಇರುತ್ತೆ ಅನ್ನೋದು. 100 ವರ್ಷದ ಹಿಂದೆ ಸ್ವತಂತ್ರ ಸಂಗ್ರಾಮದ ಸಂದರ್ಭಗಳಲ್ಲಿ ಅವಾಗ ಕರಾವಳಿ ಭಾಗದ ಕರ್ನಾಟಕ ಯಾವ ರೀತಿ ಇತ್ತು, ಅವಾಗಿನ ಆಚಾರ ವಿಚಾರಗಳು ಯಾವ ರೀತಿ ಇದ್ವು, ಅವಾಗಿನ ಜನ ಯಾವ ರೀತಿ ಇದ್ರು, ಅವಾಗಿನ ಬ್ಯಾಕ್ ಡ್ರಾಪ್ ಯಾವ ರೀತಿ ಇತ್ತು, ಅವಾಗಿನ ಕಂಬಳ ಯಾವ ರೀತಿ ಇತ್ತು. ಹೀಗೆ ಅಲ್ಲಿ ಒಂದಷ್ಟು ಒಂದು ಭಾವನಾತ್ಮಕವಾದಂಥ ಒಂದು ಕಥೆ ಹೇಳುವಂಥ ಒಂದು ಪ್ರಯತ್ನ, ಒಂದು ನಿಷ್ಕಲ್ಮಶವಾದ ಪ್ರೀತಿ. ನಾವು ತೆರೆ ಮೇಲೆ ಆ ಥರದ ಪ್ರೀತಿ ಭಾವನೆ ನೋಡೇ ಇಲ್ಲ ಇತ್ತೀಚಿನ ದಿನಗಳಲ್ಲಿ. ಹಲವಾರು ದಶಕಗಳಿಂದ ನಾವು ಆ ಥರದ ಒಂದು ಲವ್ ಸ್ಟೋರಿ ನೋಡಿಲ್ಲ. ಇದೆಲ್ಲದು ಪ್ರಸ್ತುತ ಇವತ್ತಿಗೆ ಕನೆಕ್ಟೆಡ್, ಇದೆಲ್ಲದು ಇವತ್ತಿಗೆ ಒಂದು ಕನೆಕ್ಷನ್ ಇದೆ ಅನ್ನುವಂಥದ್ದು ಸ್ಕ್ರೀನ್ ಪ್ಲೇ. ಸೊ ಈ ಥರದೊಂದು ಫ್ಯಾಂಟಸಿ ಸಿನಿಮಾ ನಮ್ಮಲ್ಲಿ ಜನ ನೋಡಿಲ್ಲ. ಇನ್ಫ್ಯಾಕ್ಟ್ ನಾವು ಅವತ್ತು ಅಪ್ಪು ಸರ್ ಇದ್ದಾಗಲೂ ಕೂಡ ಅವ್ರ ಕಥೆ ಹೇಳಿದ್ವಿ. ಅವರು ನನಗೆ ಗೊತ್ತಿರೋ ಪ್ರಕಾರ ಶುಕ್ರವಾರ ನಮ್ಮನ್ನು ದೈಹಿಕವಾಗಿ ಅಗಲಿದ್ರು. ಅದಕ್ಕಿಂತ 2 ದಿನ ಮುಂಚೆ ಕೂಡ ಕರೆ ಮಾಡಿ ಮತ್ತೆ ಕಥೆ ಕೇಳಿದ್ರು. ಅವ್ರು ಮೊದಲನೇ ಬಾರಿ ಕಥೆ ಕೇಳಿದಾಗಲೂ ಒಂದೇ ಮಾತು ಹೇಳಿದ್ದು, ಇದೊಂದು ಕಲ್ಟ್ ಕಥೆ ಇದ್ದಂಗಿದೆ, ಒಂದು ಕಲ್ಟ್ ಸಿನಿಮಾ ಆಗುತ್ತಮ್ಮ ಅಂತಂದರು. ಸೊ ಹಾಗೆ ಇವತ್ತು ಗಣೇಶ್ ಸರ್, ಗೋಲ್ಡನ್ ಸ್ಟಾರ್ ಗಣೇಶ್ ಸರ್ ಭೇಟಿಯಾಗಿದ್ವಿ. ಅವರು ನನಗೆ ಕತೆ ಗೊತ್ತು ಅಪ್ಪಿ, ಇದು ತುಂಬ ಚೆನ್ನಾಗಿದೆ, ಸಖತ್ತಾಗಿ ಮಾಡಿದ್ವಿ ಅಪ್ಪಿ, ಎಷ್ಟು ಚೆನ್ನಾಗಿ ಕಾಣ್ತಿದೆ ಸ್ಕ್ರೀನು, ಒಂದೊಂದು ಶಾರ್ಟ್ ಹೆಂಗಿದೆ. ಶಿಲ್ಪಾ ಮೇಡಮ್ ಜೊತೆಲಿದ್ರು, ಹೆಂಗಿದೆ, ಎಷ್ಟು ಖರ್ಚಾಗಿದೆ ಇದಕ್ಕೆ, ಇಷ್ಟು ಹ್ಯೂಜಾಗಿ ಮಾಡಿದಿರಾ, ಕನ್ನಡದ್ದು ಸಿನಿಮಾ ಈ ಥರ ಮಾಡಿದ್ದೀರಾ, ಖುಷಿ ಪಟ್ಟರು. ಶರಣ್ ಸರು ಅದನ್ನೇ ಮಾತಾಡ್ತಿದ್ರು, ಮೇಕಿಂಗು ಯಾರು DOP ವಿಲಿಯಂ ಹಿಂಗೆ ಮಾಡಿದ್ದಾರೆ,
ಏನಿದು ಬೇರೆ ಲೋಕ ಬೇರೆ ಪ್ರಪಂಚ ಅನಿಸ್ತಿದೆ, ನಾನು ಬರ್ತೀನಿ ಸೆಲೆಬ್ರಿಟಿ ಶೋಗೆ, ನಂಗೆ ಒಂದ್ಸಲ ನಾಪ್ಸ್ತೀನಿ, ನಾನು ಬರ್ತೀನಿ. ಸೊ ಈ ಥರ ಯಾರು ನೋಡಿದ್ರು ಎಕ್ಸೈಟ್ ಆಗ್ತಿದ್ದಾರೆ. ಇನ್ಫ್ಯಾಕ್ಟ್ ಸುದೀಪ್ ಸರ್ ಭೇಟಿಯಾಗಿದ್ವಿ, ಅವರು ಕೂಡ ಸಖತ್ ಪ್ರಶಂಸನೀಯ ನುಡಿಗಳನ್ನ ಹೇಳಿದ್ರು. ಲುಕಿಂಗ್ ಗುಡ್ ಮ್ಯಾನ್, ಎವ್ರಿ ಫ್ರೇಮ್ ಲುಕ್ಸ್ ಔಟ್ಸ್ಟ್ಯಾಂಡಿಂಗ್ ಮ್ಯಾನ್ ಅಂತ ತುಂಬ ಪಾಸಿಟಿವ್ ಆಗಿ ಮಾತಾಡಿದ್ರು. ಹೀಗೆ ನಮ್ಮ ಚಿತ್ರರಂಗದವ್ರು, ನಮ್ಮ ಶಿವಣ್ಣ 2 ಗಂಟೆ ನಮ್ಮ ಶಿವ್ ಸಾಂಗ್ ಬಿಡುಗಡೆ ಕಾರ್ಯಕ್ರಮದಲ್ಲಿ 2.5 ತಾಸು ಜೊತೆಲಿ ಕೂತು ಅಷ್ಟು ಹೊಗಳಿದ್ರು, ಅಷ್ಟೆಲ್ಲ ಮಾತಾಡಿದ್ರು. ಸೊ ಇಡೀ ಚಿತ್ರರಂಗದಲ್ಲಿ ಎಲ್ಲ ಹಿರಿಯರು ಗಣ್ಯರು ಅಂತ ಏನಿದ್ದಾರೆ, ನಾವು ನಿರೀಕ್ಷೆ ಮಾಡಿಲ್ಲ. ಒಳ್ಳೆ ಕಥೆ, ಒಳ್ಳೆ ಸಿನಿಮಾ ಮಾಡ್ತೀನಿ ಅಂದಾಗ ಪಾಪ ಎಲ್ಲರೂ ನಾನು ಒಂದು ಕೈ ಜೋಡಿಸ್ತೀನಿ, ನಾನು ಬೆನ್ನು ತಟ್ತೀನಿ, ನಡಿ ಮುಂದೆ ಅಂತ ಎಲ್ಲರೂ ನಿಂತಿದ್ದಾರೆ. ಸೊ ಹಂಗಿದ್ದಾಗ ಭಯ ಇಲ್ಲ, ಒಳ್ಳೆ ಕೆಲಸ ಮಾಡಿದ್ವಿ, ಜನಕ್ಕೆ ತಲುಪಿಸ್ಬೇಕು ಅನ್ನೋದಷ್ಟೇ. ಅಲ್ಲ, ಅಪ್ಪು ಸರ್ ಮೆಚ್ಚಿರೋ ಕತೆ ಅಂದ್ರೆ ಇವಾಗ ನನಗೆ ತುಂಬಾ ಕ್ಯೂರಿಯಾಸಿಟಿ ಬರ್ತದೆ, ಸಿನಿಮಾ ನೋಡ್ಲೇಬೇಕು. ಅಪ್ಪು ಸರ್ಗೆ ಇಷ್ಟ ಆಗಿದೆ ಅಂದ್ರೆ ಹಾಗಾದ್ರೆ ಸಿನಿಮಾ ಚೆನ್ನಾಗಿರತ್ತೆ ಅನ್ನೋದು ಇವಾಗ ಪದ ಉಪಯೋಗಿಸಿದ್ರು. ಇವಾಗ ನನಗೆ ಆ ನಂಬಿಕೆ ಬಂತು ಅಪ್ಪು ಸರ್ ಹೇಳಿ. ಮತ್ತೆ ನನಗೆ ನಿಮ್ಮ ಸಿನಿಮಾ ಅಥವಾ ನಿಮ್ಮ ಟೀಮ್ ಮೇಲೆ ಅನಿಸಿದ್ದು, ನಿಮ್ಮ ಸಿನಿಮಾಗಾಗಿರ್ಲಿ ಅಥವಾ ನಿಮ್ಮ ಟೀಮ್ಗಾಗಿರ್ಲಿ ಪ್ರೀತಿನೇ ಜೀವಾಳ ಅಂತ. ಬಿಕಾಸ್ ಸಿನಿಮಾದಲ್ಲೂ ಆ ಲವ್ ಸ್ಟೋರಿ ಇದೆ, ಆ್ಯಂಡ್ ನಿಮ್ಮಲ್ಲಿ ನಿಮ್ಗಳ ಮೇಲೆ, ನಿಮ್ಮ ತಂಡದ ಮೇಲೆ ಇರುವಂತಹ ಪ್ರೀತಿ ತುಂಬಾ ಚೆನ್ನಾಗಿದೆ. ಆಲ್ ದ ವೆರಿ ಬೆಸ್ಟ್ ಇಬ್ರಿಗೂ. ಸಿನಿಮಾ November 14th ರಿಲೀಸ್ ಆಗ್ತಾ ಇದೆ, ಸೂಪರ್ ಡ್ಯೂಪರ್ ಹಿಟ್ ಆಗಲಿ. ಆ್ಯಂಡ್ ನೀವು ಹಾಕಿರುವಂತಹ ಎಫರ್ಟ್ಗೆ, ನೀವು ನಡೆಸಿರುವಂತಹ ತಯಾರಿಗೆ ನಿಮ್ಮ ಗೆಲುವು ಸಿಗಬೇಕು ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ಇಬ್ರಿಗೂ ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ. ಧನ್ಯವಾದಗಳು. ವೀಕ್ಷಕರ, ಗತವೈಭವ ಸಿನಿಮಾ ಇದೆ November 14ನೇ ರಿಲೀಸ್ ಆಗ್ತಾ ಇದೆ. ಈಗಷ್ಟೇ ಮಾತಾಡ್ತಿದ್ವಿ, ಅಪ್ಪು ಸರ್ ಕತೆ ಕೇಳಿ ತುಂಬಾ ಇಷ್ಟಪಟ್ಟಿರುವಂತಹ ಕತೆ ಅಂತ ಹೇಳಿದ್ರು. ಹಾಗಾಗಿ ತಪ್ಪದೆ ದಯವಿಟ್ಟು 14ನೇ ಥಿಯೇಟರ್ಗೆ ಹೋಗಿ ಗತವೈಭವ ಸಿನಿಮಾ ನೋಡಿ ಕನ್ನಡ ಸಿನಿಮಾಗಳನ್ನ ಹರಸಿ ಹಾರೈಸಿ ಬೆಳೆಸಿ ಅಂತ ಹೇಳ್ತಾ, ಇದಾಗಿತ್ತು ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾರೆ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.